ಸರ್, ಈಗ ಮುಖ್ಯವಾಗಿ ಮೂಳೆಗಳನ್ನ ಬಲವಾಗಿಸೋದಕ್ಕೆ ಅಥವಾ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಫುಡ್ಗಳನ್ನು ಕೂಡ ನೀವು ಡಾಕ್ಟರ್ ಸಲಹೆ ಮಾಡ್ತೀರಿ. ಆ ಸಲಹೆಗಳು ಏನಿದೆ? ಯಾವ ಫುಡ್ಗಳನ್ನು ತಗೋಬಹುದು? ಎಲ್ಬುಗಳು ಮತ್ತೆ ಕೀಲ್ಗಳು ಗಟ್ಟಿ ಆಗ್ಬೇಕಂದ್ರೆ ನಮಗೆ ಮೇನ್ ಆಗಿ ಕ್ಯಾಲ್ಸಿಯಂ ಬೇಕು, ವಿಟಮಿನ್ ಡಿ ಬೇಕು, ಮತ್ತೆ ಪ್ರೋಟೀನ್ಸ್ ಬೇಕಂತ ಹೇಳ್ತೀವಿ. ಅಂದ್ರೆ ಕೊಲೆಜನ್ ಎಲ್ಲ ಬೇಕಾಗುತ್ತೆ. ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಇದೆ. ಇವಾಗ ತತ್ತಿ ಇರ್ಬೋದು, ಓಕೆ. ಆಮೇಲೆ ವೆಜಿಟೇರಿಯನ್ಸ್ ಅಲ್ಲಿ ಪನೀರ್ ಇರ್ಬೋದು, ಸೋಯಾ ಚಂಕ್ಸ್ ಅಂತ ಹೇಳ್ತೀವಿ. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಇವಾಗ ಚಿಕನ್ ಎಲ್ಲ ಇರ್ಬೋದು, ಫಿಶ್ ಇರ್ಬೋದು. ಇವೆಲ್ಲ ಒಳ್ಳೆ ಫುಡ್ಸ್. ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಇದ್ರಲ್ಲೆಲ್ಲ ಸಿಗುತ್ತೆ. ಅದು ಬಿಟ್ರೆ ಹಸಿರು ತರಕಾರಿ ಆಗ್ಬೋದು, ಆಮೇಲೆ ಕಾಳುಗಳಾಗ್ಬೋದು, ಇವೆಲ್ಲ ಒಳ್ಳೆ ಆಹಾರ. ನಾರ್ಮಲ್ ಆಗಿ ನಮ್ ಜನ ಹೆಚ್ಚಾಗಿ ಸೇವಿಸೋದಂದ್ರೆ ಈ ಹಸಿರು ತರಕಾರಿಗಳು, ಸೊಪ್ಪುಗಳು, ಇವನ್ನೆಲ್ಲ ತಿಂತಾರೆ. ಅದರಲ್ಲೂ ಕೂಡ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಹಸಿರು ತರಕಾರಿ ಮತ್ತೆ ಸೊಪ್ಪಲ್ಲೆಲ್ಲ ಆಗುತ್ತೆ. ಬಟ್ ಆದ್ರೂನು ನಾವು ಹಾಲು ಮತ್ತೆ ಹೈನುಗಾರಿಕೆ ಹಾಲಿದೆ ಅಲ್ಲ, ಹಾಲು ಮತ್ತೆ ತತ್ತಿ ಎಲ್ಲ ತಗೊಳ್ಳೇಬೇಕಾಗುತ್ತೆ. ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್ ಇದ್ದಾಗ ಸ್ವಲ್ಪ ವಿಟಮಿನ್ ಡಿ ಕೊರತೆ ಆಗೋದು, ಕ್ಯಾಲ್ಸಿಯಂ ಕೊರತೆ ಆಗೋದು ಇದ್ದೇ ಇರುತ್ತೆ. ನರ್ಸರಿಯಿಂದ ಪಿಯುಸಿ ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರ್ ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.